ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಡಿ ರಾವ್ ಅಂತ. ನಾನೊಬ್ಬ ಸಂಗೀತಗಾರ, ಸಂಗೀತ ನಿರ್ದೇಶಕ. ಚಿಕ್ಕ ವಯಸ್ಸಿಂದನೂ ನಾನು ಸ್ವಾಮಿ ವಿವೇಕಾನಂದರ ಭಕ್ತ. ಬಹಳ ವಿಶೇಷವಾಗಿ ಅವರ ಈ ದಾನ ಕೊಡೋ ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ಅವರು ಮನೆಯಲ್ಲಿ ಯಾರು ಏನಾದ್ರು ಕೇಳ್ಕೊಂಬಂದರೆ ಕಿಟಕಿಯಿಂದ ಆಚೆನೇ ಎಲ್ಲ ಏನಿದೆಯೋ ಮನೆಯದು ಕಂಬಳಿಯಿಂದ ಹಿಡಿದು ಬಟ್ಟೆ ಬರೆ ಎಲ್ಲ ಕೊಟ್ಬಿಡೋರಂತೆ. ಆದರೆ ಸ್ವಾಮಿ ವಿವೇಕಾನಂದರು ಯಾವಾಗಲೂ ಹೇಳೋರು, ಈ ಜಾಯ್ ಆಫ್ ಗಿವಿಂಗ್ ಈಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಇನ್ ಲೈಫ್ ಅಂತ ಅವ್ರು ಯಾವಾಗ ಹೇಳೋರು. ಗಿವಿಂಗ್ ಅಂತ ಹೇಳಿದ್ರೆ ಸೇವೆ, ಸಮಾಜ ಸೇವೆ. ನಾವು ಕಲ್ತಿದ್ದನ್ನು, ಇವಾಗ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಪುರಂದರದಾಸರು ಹೇಗೆ ಹೇಳಿದ್ರು, ನಾವು ಕಲ್ತಿದ್ದನ್ನು ವಾಪಸ್ ಹೇಗೆ ಕೊಡೋದು? ಇದು ಸೇವೆಯಿಂದ ಸಾಧ್ಯ. ನಮ್ಮ ರೀತಿಯಲ್ಲಿ ನಮ್ಮತನವನ್ನು ಈ ಸಮಾಜಕ್ಕೆ ಕೊಡೋದೇ ಸೇವೆ. ಈ ನಿಟ್ಟಿನಲ್ಲಿ ಬಹಳ ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿರೋದು ಯೂತ್ ಫಾರ್ ಸೇವಾ. ಸ್ವಾಮೀಜಿ ಯಾವಾಗಲೂ ಹೇಳ್ತಾರೆ, ಒಬ್ಬ ಮನುಷ್ಯ ಅಂದರೆ ಹೇಗಿರಬೇಕು ಅಂದರೆ ಉಕ್ಕಿನಂತಹ ನರಮಂಡಲ ಇರಬೇಕು. ಗಿವ್ ಮಿ 100 such ಪೀಪಲ್ ಆ್ಯಂಡ್ ಐ ವಿಲ್ ಚೇಂಜ್ ದ ವರ್ಲ್ಡ್ ಅಂತ ಅವ್ರು ಹೇಳ್ತಾರೆ. ಈ 100 ಜನ ಯಾರಪ್ಪ ಅಂತ ಹೇಳಿದ್ರೆ, ದೇ ಆರ್ ದ ವಾರಿಯರ್ಸ್ ಆಫ್ ಚೇಂಜ್. ಯಾರು ತಮಗೆ ಬೇಕಾಗಿ ತಮಗೆ ಹೆಸರಾಗಬೇಕು, ದುಡ್ಡಾಗಬೇಕು, ಇನ್ನೊಂದಾಗಬೇಕು, ಮತ್ತೊಂದಾಗಬೇಕು ಅಂತ ಯಾವ ಮನಸ್ಸಿನಲ್ಲೂ ಇಲ್ಲದೆ ಸೆಲ್ಫ್ಲೆಸ್ ಒಂದು ಸರ್ವಿಸ್ನಲ್ಲಿ ಇರ್ತಾರಲ್ಲ, ಇಂಥವ್ರು ವಾರಿಯರ್ಸ್ ಆಫ್ ಚೇಂಜ್. ಬಹಳಷ್ಟು ಜನ ಸ್ವಯಂ ಸೇವಕರು ಎಲೆ ಮರೆ ಕಾಯಿದ್ದ ಹಾಗೆ ಅಲ್ಲಲ್ಲಿ ಕಾಣಿಸ್ತಾರೆ. ಆದರೆ ಅವರ ಬಗ್ಗೆ ಬೇರೆಯವ್ರಿಗೆ ಗೊತ್ತಾದರೆ ಇನ್ನಷ್ಟು ಜನ ಸ್ವಯಂ ಸೇವಕರಾಗಿ ಬರ್ಬೋದು. ಇನ್ನಷ್ಟು ಜನ ಈ ಥರ ಸಮಾಜ ಸೇವೆ ಮಾಡೋದಕ್ಕೆ ಉತ್ಸುಕರಾಗಿ ಅವ್ರಿಗೊಂದು ಮೋಟಿವೇಶನ್ ಸಿಗಬಹುದು. ಈ ಒಂದು ಕಾರಣದಿಂದ ನಾವು ಯುವ ಚೇತನ ಅವಾರ್ಡ್ ಅಂತ ಸ್ಥಾಪಿಸಿದ್ದಾರೆ. ಈ ಯುವ ಚೇತನ ಅವಾರ್ಡ್ಗೆ ನೀವೆಲ್ಲರೂ, ಪ್ರತಿಯೊಬ್ಬ ಯುವಕ ಪಕ್ಕದಲ್ಲಿ ಯಾರಿದ್ದಾರೆ ನೋಡಿಕೊಂಡು ಅವರು ಯಾವ ರೀತಿ ಕೆಲಸ ಮಾಡ್ತಾರೆ ನೋಡಿ, ಅತ್ಯದ್ಭುತವಾದಂಥ ಸರ್ವಿಸ್ ಯಾರು ಮಾಡ್ತಿದ್ರೆ ದಯವಿಟ್ಟು ಅವರ ಹೆಸರನ್ನ ಹೇಳಿ. ನಾವೆಲ್ಲ ಸೇರಿ ಒಂದು ಹ್ಯೂಜ್ ಆರ್ಮಿ ಕಟ್ಕೊಂಡು ವಿ ವಿಲ್ ಟ್ರೈ ಟು ಚೇಂಜ್ ದ ವರ್ಲ್ಡ್.